ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಹೋದ ಬಾರಿ ನಾವು ಬ್ರಹ್ಮಾಂಡದ ಮಾತೊಂದನ್ನು ನೋಡಿದ್ವಿ. ಋಗಾದ್ಯ ಭಾರತಂ ಚೈವ ಪಂಚರಾತ್ರ ಮಥಾಖಿಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತು ಮಹಾಭಾರತ ಪಂಚರಾತ್ರ. ಅಖಿಲಂ ಪಂಚರಾತ್ರಂ, ಎಲ್ಲ ಪಂಚರಾತ್ರ, ಮೂಲ ರಾಮಾಯಣ, ಇವುಗಳ ಭಾವವನ್ನು ಒಳಗೊಂಡ ಪುರಾಣ. ಇದಿಷ್ಟು 7 ಜನ ತಾಯಂದಿರು. ಏಚಾನುಯಾಯಿನ ಸ್ತ್ವೇಷಾಂ, ಇವುಗಳಿಗೆ ಯಾವುದು ಅನುಯಾಯಿಗಳೋ ಇದೆಲ್ಲವೂ ಸದಾಗಮ. ದುರಾಗಮಾ ತದನ್ಯೇ, ಇವುಗಳಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗುವವುಗಳು ದುರಾಗಮ. ತೈಹಿ ಜನಾರ್ದನೋ ನಜ್ಞೇಯ, ಇದರಿಂದ ದೇವರನ್ನು ತಿಳಿಯಲಾಗುವುದಿಲ್ಲ. ಸರಿ, ಇವುಗಳನ್ನು ಹಿಡ್ಕೊಂಡ್ರೆ ತಿಳಿತಾನ? ಸದಾ ಯುಕ್ತೈಹಿ, ಯಾವಾಗಲೂ ಇದರ ಒಟ್ಟಿಗೆ ಇರಬೇಕು, ಭಕ್ತಿಮಂತರಾಗಿರಬೇಕು, ನಿಷ್ಠೆ ಇರಬೇಕು. ಈ ಒಳಗಡೆಯ ಗುಣಗಳಿದ್ದರೆ ಈ ಗ್ರಂಥಗಳ ಮೂಲಕ ದೇವರನ್ನು ತಿಳಿಯಬಹುದು. ಕೇವಲ ತರ್ಕದಿಂದ, ಪ್ರತ್ಯಕ್ಷದಿಂದ ಅಥವಾ ಯಂತ್ರ ಮೊದಲಾದವುಗಳಿಂದ ತಿಳಿಲಿಕ್ಕಾಗಲ್ಲ. ಭಕ್ತರಿಂದ ಕೇವಲ ಆಗಮದ ಸಹಾಯದಿಂದ ತಿಳಿಯಬಹುದು. ಇದು ಬ್ರಹ್ಮಾಂಡದ ಮಾತು. ಇದು ನಾವು ಹೋದ ಬಾರಿ ನೋಡಿದ್ವಿ. ಇದಕ್ಕೆ ಪದ್ಮನಾಭ ತೀರ್ಥರ ವಿವರಣೆ ಜಾಸ್ತಿ ಇಲ್ಲ, ಒಂದೇ ಮಾತು. ಸದಾಗಮೈಕ ವಿಜ್ಞೇಯತ್ವಂ ಪುರಾಣವಚನೈ ಸಾಧಯತಿ ಋಗಾದ್ಯಾ ಇತಿ. ಸದಾಗಮೈಕ ವಿಜ್ಞೇಯ ದೇವರು ಅನ್ನೋದನ್ನು ಪುರಾಣದ ಮಾತಿನಿಂದ ಹೇಳ್ತಾ ಇದ್ದಾರೆ. ತತ್ವಮಂಜರಿ ಋಗಾದ್ಯಾ ಇತ್ಯಾದಿನ ಬ್ರಹ್ಮಾಂಡವಾಕ್ಯೇನ ಸದಾಗಮಾನ್ ಉಕ್ತ್ವಾ ತದೇಕ ವಿಜ್ಞೇಯತ್ವಂ ಸಾಧಯತಿ. ಇವ್ರದ್ದು ಅದೇ. ನಕೇನಚಿತ್ ಅರ್ಥಾಪತ್ಯಾದಿನ ಅಂತ ಅರ್ಥ ಬರೀತಾರೆ. ಸದಾಯುಕ್ತೈ ಭಕ್ತಿಮದ್ಭಿ ಇತ್ಯುಕ್ತಿ ಅಯೋಗ ವ್ಯವಚ್ಛೇದಾಯ. ಸದಾಯುಕ್ತರು, ಭಕ್ತಿ ಉಳ್ಳವರು ಆಗಿದ್ದರೆ ಅರ್ಥ ಆಗಬಹುದು, ಮೊದಲು ಅರ್ಥ ಆಗದೇನೂ ಇರಬಹುದು. ಆದರೆ ಭಕ್ತಿ ಇರಲೇಬೇಕು. ಭಕ್ತೈರೇವ ನಚಾನ್ಯಥಾ ಇತಿ ಅನ್ಯಯೋಗ ವ್ಯವಚ್ಛೇದಾಯ. ಇದು ತತ್ವಮಂಜರಿಯ ಮಾತು. ಈಗ ಅದನ್ನು ಬಿಡಿಸ್ತಾ ಇದ್ದಾರೆ ನಿರ್ಣಯ ಚಂದ್ರಿಕಾದಲ್ಲಿ. ಅಯಂ ಬ್ರಹ್ಮಾಂಡ ವಚನಾನಾಂ ಅಕ್ಷರಾರ್ಥ. ಮಧ್ವಾಚಾರ್ಯರ ಬ್ರಹ್ಮಾಂಡದ ಮಾತು ಹೀಗಿದೆ. ಅಖಿಲಮೇವ ಭಾರತಂಚ ನಿರ್ವಿವಾದಮೇತದಿತಿ ಕೇವಲಂ ಏವಕಾರೇಣ ಆಹ. ಭಾರತಂಚ ಏವ, ಸಮಗ್ರ ಮಹಾಭಾರತವನ್ನು ತಗೊಳ್ಬೇಕು. ಗೀತೆಯನ್ನು ಮಾತ್ರ ತಗೊಳ್ಳೋದು, ಸನತ್ಸು ಜಾತೀಯವನ್ನು ಮಾತ್ರ ತಗೊಳ್ಳೋದು ಹಾಗಲ್ಲ, ಸಮಗ್ರ ಭಾರತ. ಅದರಿಂದಾಗಿ ಭಾರತವು ವೇದ ತುಲ್ಯ. ಪಂಚರಾತ್ರೆ ಸಂದೇಹಾನ ಪೃಚ್ಛತಿ. ಪಂಚರಾತ್ರದಲ್ಲಿ ನೋಡಿದ್ರೆ ಸಾಧಕನಿಗೆ ಸಂದೇಹ ಬರಬಹುದು. ಅವನು ಕೇಳಿಯಾನು ಅಥ ಪಂಚರಾತ್ರಂ, ಪಂಚರಾತ್ರವನ್ನು ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು ಅಖಿಲಮೇವ ಅಂದರು. ಯಾಕೆಂದರೆ ಪಂಚರಾತ್ರ ಎಲ್ಲ ಪಂಚರಾತ್ರ ಅಂದರೆ ಏನ್ರಿ ಅರ್ಥ ಅಂದರೆ ಬಹಳ ಸಂಹಿತೆಗಳಿವೆ. ಇವತ್ತು ಪ್ರಾಚೀನವಾದ ಪಂಚರಾತ್ರ ನಮಗೆ ಸಿಗೋದು 4-5 ಸಂಹಿತೆಗಳು, ಜಾಸ್ತಿ ಸಿಗೋದಿಲ್ಲ. ಸಾತ್ವತ ಸಂಹಿತ, ಅಹಿರ್ಬುಜ್ಞ ಸಂಹಿತ, ಪ್ರಕಾಶ ಸಂಹಿತ, ನಾರದ ಪಂಚರಾತ್ರ, ಆಮೇಲೆ ವಿಷ್ಣು ಸಂಹಿತ, ಆಮೇಲೆ
ಇನ್ನೊಂದು ಯಾವುದೋ ಇದೆ, ಸೂತ ಸಂಹಿತಾವ, ಈ ತರಹ ಒಂದೆರಡಿದೆ. 5-6 ಸಿಗತ್ತೆ, ಹಬ್ಬಬ್ಬಾದರೆ 7 ಸಿಕ್ಕಿತ್ತು. ಉಳಿದಂತೆ ನಾವು ಪಂಚರಾತ್ರ ಅಂತ ನಂಬಲಿಕ್ಕೆ ಬರೋಲ್ಲ. ಆದರೆ ಎಲ್ಲ ಸಂಹಿತೆಗಳೂ ಪ್ರಮಾಣ. ಸಿಗೋ ಕಾಲಕ್ಕೆ ಸಿಕ್ಕಿದಾಗ ಓದಿ. ಇದೊಂದೇ ಜನ್ಮವೇ. ಮೂಲ ರಾಮಾಯಣಂ ಚ ಅಖಿಲಮೇವ ಬಾದರಾಯಣ ಪ್ರಣೀತಂ ಅಖಿಲಮೇವ ಇತ್ಯೇತೆ ಮುಖ್ಯತಃ ಸದಾಗಮಾಃ. ಸಮಗ್ರ ಪುರಾಣಗಳು. ಚಕಾರಾಹ ಪರಸ್ಪರಂ ಸಮುಚ್ಚಯೇನ ಕೇವಲಂ ಆಧಿಕ್ಯಾರ್ಥಶ್ಚ. ಇಲ್ಲಿ ಇಷ್ಟೊಂದು ಚಕಾರ ಇದೆ. ಚಕುಕ್ಷಿ ಅಂತ ಕರೀತಾರೆ ವೇದವ್ಯಾಸರನ್ನು. ಬರೇ ಚಕಾರ. ಆದರೆ ಲೋಕದಲ್ಲಿ ಚಕಾರ ಬಳಸಿ ಶ್ಲೋಕ ಬರೆಯೋದು ಯಾರು ಗೊತ್ತಾ? ಸರಿಯಾಗಿ ಶ್ಲೋಕ ಮಾಡಲಿಕ್ಕೆ ಬರೋದವರು. ಚ ಅಪಿ ತು ಹಿ ಸು ಇದಿಷ್ಟು ಇದ್ದು ಬಿಟ್ರೆ ಶ್ಲೋಕ ಆರಾಮವಾಗಿ ಮಾಡಬಹುದು. ಅದಕ್ಕೆ ಒಂದು ತಮಾಷೆಯ ಶ್ಲೋಕ, ಚವಯಿತು ಹಿತವಯಿತು ಹಿ ಶ್ಲೋಕ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಒಬ್ಬನಿಗೆ. ಅದಕ್ಕೆ ಅವನು 4 ಚವಯಿತು ಹಿತವಯಿತು ಹಿ ಅಂದ್ಬಿಟ್ಟಂತೆ. ನಮ್ಮಲ್ಲಿ ಕೆಲವರು ಇದ್ದಾರೆ, ಸು ಇಲ್ಲದೆ ಮುಂದೆ ಅವರಿಯಲ್ಲ. ಸುಮೂಲ ರಾಮ ಪೂಜಾಡ್ಯಂ ಎಂಥದ್ರಿ ಅದು? ಸುಮೂಲ ಮೂಲವೂ ಬೇಡ, ರಾಮ ಸಾಕು. ಸು ಯಾಕೆ ಅಂದರೆ ಶ್ಲೋಕ ಮಾಡ್ಲಿಕ್ಕೆ ಬರಲ್ಲ ಅಂತ ಅರ್ಥ. ಹಾಗೆ ಚಕಾರ ಏನದು? ಚಕಾರ ಪರಸ್ಪರಂ ಸಮುಚ್ಚಯೇನ ಕೇವಲಂ. ಚಕಾರ ಅನ್ನೋದಕ್ಕೆ ಸಮುಚ್ಚಯ ಅಂತ ಅರ್ಥ. ಋಗ್ವೇದವೂ ಭಾರತವೂ ಮೂಲ ರಾಮಾಯಣವೂ ಪುರಾಣಗಳೂ ಇವುಗಳನ್ನು ಅನುಸರಿಸಿರುವವುಗಳೂ ಎಲ್ಲವೂ ಸದಾಗಮಗಳೇ. ಇದು ಸಮುಚ್ಚಯ. ಕೇವಲ ಸಮುಚ್ಚಯ ಅಷ್ಟೇ ಅರ್ಥ ಅಲ್ಲ, ಆಧಿಕ್ಯ ಅಂತನೂ ಅರ್ಥ. ಆಧಿಕ್ಯೆ ಚ ಪ್ರಯುಜ್ಯತೆ ಅಂತ ಕೋಶ ಇರೋದ್ರಿಂದ ಋಗ್ವೇದಕ್ಕಿಂತ ಭಾರತದಲ್ಲಿ ಸ್ಪಷ್ಟ ದೇವರ ಬಗೆಗಿನ ಉಪಾಸನೆ. ಭಾರತಕ್ಕಿಂತ ಪಂಚರಾತ್ರದಲ್ಲಿ ಸ್ಪಷ್ಟ, ಪಂಚರಾತ್ರಕ್ಕಿಂತ ಮೂಲ ರಾಮಾಯಣದಲ್ಲಿ. ಇವುಗಳ ಅಂಶ ಇರುವ ಭಾಗವತ ವಿಷ್ಣು ಪುರಾಣಾದಿಗಳಲ್ಲಿ ಇನ್ನೂ ಸ್ಪಷ್ಟ. ಇವುಗಳ ಅನುಯಾಯಿಗಳಾಗಿ ಇವುಗಳ ವ್ಯಾಖ್ಯಾನವಾಗಿ ಬಂದ ನನ್ನಂಥವರ ಗ್ರಂಥದಲ್ಲಿ ಇನ್ನೂ ಸ್ಪಷ್ಟ. ಈ ಸ್ಪಷ್ಟತ ಆಧಿಕ್ಯವನ್ನು ಇಲ್ಲಿ ಬಳಸಲಿಕ್ಕೆ ಚಕಾರ ಬಳಸ್ತಾ ಇದ್ದಾರೆ. ನನು ಪುರಾಣಾನಿ ರಾಜಸಾನ್ಯಪಿ ಭವಂತಿ ತಾಮಸಾನ್ಯಪಿ. ಅಲ್ಲ, ಪುರಾಣದಲ್ಲಿ ರಾಜಸ ಪುರಾಣವೂ ಇದೆ, ತಾಮಸ ಪುರಾಣವೂ ಇದೆ. ಅಥ ಕಥಂ ಸಾಮಸ್ಥ್ಯೇನ ಸದಾಗಮತ್ವಂ. ಪೂರ್ತಿಯಾಗಿ ಸದಾಗಮ ಹೇಗೆ ಪುರಾಣ? ಶಂಕಮಾನಂ ಪ್ರತ್ಯಾಹ ಅಖಿಲಂಚ ಪುರಾಣಂ ಏತದಾತ್ಮಕಮೇವ. ಇವುಗಳಿಗೆ ಹೊಂದಿಕೊಂಡ ಎಲ್ಲ ಪುರಾಣ. ಯಾವುಗಳಿಗೆ ಹೊಂದಿಕೊಂಡ? ಏತತ್ ಅಂದರೆ ಪೂರ್ವೋಕ್ತಂ ಋಗಾದಿ ಸಪ್ತಕಂ ಆತ್ಮ ಉಪಜೀವ್ಯಂ ಯಸ್ಯ. ಆತ್ಮ ಅಂದರೆ ಉಪಜೀವ್ಯ, ಅದನ್ನು ಅವಲಂಬಿಸಿಕೊಂಡು ಇರೋದು. ಅಥವಾ ಆತ್ಮ ಸ್ವಭಾವ. ಋಗ್ವೇದಾದಿಗಳ ಸ್ವಭಾವ ಹೇಗೆ ವಿಷ್ಣು ಪಾರಮ್ಯವೋ ಅಂತೆಯೇ ವಿಷ್ಣು ಪಾರಮ್ಯವನ್ನು ಸ್ವಭಾವವಾಗಿಸಿಕೊಂಡ ಪುರಾಣ. ಋಗಾದೀನಾಂ ಆತ್ಮ ಮೋಕ್ಷ ಫಲಕತ್ವಂ ಮುಖ್ಯತಃ ಭಗವತ್ಪರತ್ವಂಚ ಸಯೇವ ಆತ್ಮ ಸ್ವಭಾವೋ ಯಸ್ಯ ತತ್. ಅಥವಾ ಯೇ ಅಕಾರವಾಚ್ಯೆ ಭಗವತಿ ತತ ಆತ್ಮ ಸ್ವರೂಪಂ ಯಸ್ಯ ಏತದಾತ್ಮಕಂ. ಏತದಾತ್ಮಕಂ ಅಂದರೆ ನಾವು ಇವತ್ತು ಅರ್ಥ ಮಾಡಲಿಕ್ಕೆ ಗೊತ್ತಾಗದ ಒಂದು ದಾರಿ ಇದೆ. ಅ ಅಂದರೆ ಭಗವಂತನ ಹೆಸರು, ಅಹ ಔ ಆಹ. ಅದರ ಸಪ್ತಮಿ ವಿಭಕ್ತಿ ಏಕವಚನ ಏ ಅಂತಾಗತ್ತೆ. ಏ ಅಂದರೆ ಭಗವಂತನಲ್ಲಿ. ತತ್ ವ್ಯಾಪ್ತವಾದ ತಾತ್ಪರ್ಯ ಇರುವ. ಆತ್ಮ ಜೀವೇ ಧೃತೌ ದೇಹೆ ಸ್ವಭಾವೇ ಪರಮಾತ್ಮನಿ ಇತಿ ಯಾದವ ಪ್ರಕಾಶಾಚಾರ್ಯ ವೈಜಯಂತಿ ಕೋಶದಲ್ಲಿ ನೋಡಿದ್ರೆ ನೀವು ಆತ್ಮ ಅನ್ನೋದಕ್ಕೆ ಸ್ವಭಾವ ಅಂತಲೂ ಅರ್ಥ ಮಾಡಿದ್ದಾರೆ. ಚೋ ಹೇತ್ವರ್ಥೇ ಚ
ಇನ್ನು ಚ ಅನ್ನೋದು ಹೇತು, ಕಾರಣ ಅನ್ನುವ ಅರ್ಥವನ್ನು ಹೇಳುತ್ತೆ. ಯಸ್ಮಾದ್ ಅಖಿಲಮಪಿ ಪುರಾಣ ಜಾತಂ ಏತದಾತ್ಮಕಂ ಭಗವದ್ವಚನತ್ವಾತ್ ಸಾತ್ವಿಕಾನಾಂ ಸರ್ವಾಣ್ಯಪಿ ಸಾತ್ವಿಕಾನಿ. ವಸ್ತುತಃ ಸಾತ್ವಿಕರಿಗೆ ಎಲ್ಲವೂ ಸಾತ್ವಿಕವಾಗಿ ಅರ್ಥ ಆಗತ್ತೆ. ಏಕೆಂದರೆ ಒಂದು ಗ್ರಂಥದ ಮೇಲ್ಮೈ, ಒಂದು ಗ್ರಂಥದ ಅರ್ಥ ಇವನು ಎಷ್ಟು ಬೆಳೆದಿರ್ತಾನೋ ಅಷ್ಟು ಅರ್ಥ ಆಗುತ್ತೆ. ಮಗುವಿಗೆ ಬಣ್ಣದ ತಗಡಿನ ತುತ್ತೂರಿ ಅಂದರೆ ಅಷ್ಟೇ ಅರ್ಥ ಆಗುತ್ತೆ. ಅದೇ ಒಬ್ಬ ಬಂಡಾಯ ಸಾಹಿತಿಗೆ ನೋಡಿದ್ರೆ ಬಂಡಾಯ ಅಂತ ಅರ್ಥ ಆಗುತ್ತೆ. ಅವರು ಸಂತೆಗೆ ಹೋದನು ಭೀಮಣ್ಣ ಅಂತ ಒಂದು ಪದ್ಯ ಇದೆ ನೋಡಿ. 2 ಕುದುರೆಗಳು ಕತ್ತೆಗಳು ಹೋಗ್ತಾ ಇದ್ವು. ಅದು ಶ್ರಮಿಕರ ಮತ್ತು ಮಾಲೀಕರ ನಡುವಿನ ಜಟಾಪಟಿ ಥರ ಕಂಡರೂ ಆಶ್ಚರ್ಯ ಇಲ್ಲ. ಅದರಿಂದಾಗಿ ಅವರವರ ಸ್ವಭಾವ ಹೇಗೋ ಗ್ರಂಥ ಹಾಗೆ ಕಾಣುತ್ತೆ. ರಾಜಸಾನಾಂ ತಾಮಸಾನಾಂಚ ಸ್ವಬುದ್ಧಿ ದೋಷಾತ್ ರಾಜಸಂ ತಾಮಸಂಚ ಅರ್ಥಂ ಅವಗಮಯತ ಇತ್ತು ತಥಾ ವ್ಯವಹಾರ. ಪುರಾಣದಲ್ಲಿ ಆ ತರಹ ಇಲ್ಲ, ಜನರಿಗೆ ಹಂಗೆ ಕಾಣುತ್ತೆ ಅಂತ ಹಾಗೆ ಹೇಳುವುದು. ಪುರಾಣಾನಾಂ ಐಕಾರ್ಚ್ಯಮೇವ ಪುರಾಣಮಿತ್ಯೇಕವಚನೇನ ಆಹ. ಇನ್ನು ದ್ವಿತೀಯ ಶ್ರೇಣಿಗತಾನ್ ಸದಾಗಮಾನ್ ಆಹ. ಸದಾಗಮ ಸೆಕೆಂಡ್ ಲೆವೆಲ್ ಸದಾಗಮ, ಫಸ್ಟ್ ಲೆವೆಲ್ ಸದಾಗಮ ಇವುಗಳು. ಸೆಕೆಂಡ್ ಲೆವೆಲ್ ಸದಾಗಮ ಏಚಾನುಯಾಯಿನಸ್ತ್ವೇಷಾಂ ಋಗಾದ್ಯಾಶ್ಚತ್ವಾರಃ ಅಪೌರುಷೇಯ ವೇದಾಃ ಭಾರತಂ ಪಂಚರಾತ್ರಂ ಮೂಲರಾಮಾಯಣಂ ಚೇತಿ ತ್ರಯ ಇತಿಹಾಸಾಃ ಪುರಾಣಾನಿ ಚೇತಿ ಚತ್ವಾರಃ ಪೌರುಷೇಯ ವೇದಾಃ ಯೇಷಾಂ ಅಷ್ಟಾನಾಂ ಸಪ್ತಾನಾಂ ವಾ ವಿಚೇತತಃ ಸಾಮಸ್ಥ್ಯೇನ ಇತಿ ಯಾವತ್. ಇವುಗಳನ್ನು ಸಮಗ್ರವಾಗಿ ಯಾವ ಗ್ರಂಥಗಳು ಅನುಸರಿಸುತ್ತವೆ, ಸಚ್ಚಾಸ್ತ್ರ ಪ್ರಣಯನಾರ್ಥಂ ಭಗವತಾ ಆದಿಷ್ಟೈಃ ಭಾಗವತೈಃ ಪ್ರಣೀತಾಃ ವಾಲ್ಮೀಕಿ ರಾಮಾಯಣಾದಯಃ ತೇ ಚ ಸರ್ವೇ ದ್ವಿತೀಯ ಶ್ರೇಣಿ ಪತಿತಾಃ ಸದಾಗಮಾಃ. ವಾಲ್ಮೀಕಿ ರಾಮಾಯಣ ಮೊದಲಾದ ಎಲ್ಲ ಗ್ರಂಥಗಳು 2ನೆಯ ಲೆವೆಲಿನ ಸದಾಗಮಗಳು. ಪಂಚರಾತ್ರ ಇತಿಹಾಸ ಹೌದು, ಪೂಜಾಕ್ರಮದ ಇತಿಹಾಸವನ್ನು ಹೇಳ್ತದೆ. ಪೂಜಾಕ್ರಮದ ಇತಿಹಾಸವನ್ನು ಹೇಳುವುದು ಪಂಚರಾತ್ರ. ಮನುಷ್ಯರ ಹುಟ್ಟು, ಮದುವೆ, ಅದು ಯಾವಾಗ ಶುರು ಆಯಿತು ಇತ್ಯಾದಿಗಳನ್ನೆಲ್ಲ ಹೇಳೋದು ಮಹಾಭಾರತ. ಹೀಗಾಗಿ ಕೆಲವೊಮ್ಮೆ 2 ಇತಿಹಾಸ ಅಂತ ತೆಗೆದುಕೊಳ್ತಾರೆ. ಯೇ ಚ ಅನುಯಾಯಿನಃ ಆಯ್ತಲ್ಲ, ತೇ ಚ ಸರ್ವೇ ಆದ್ಯಷ್ಟಕಾರಃ ಅನ್ವಾಚಯೇ ದ್ವಿತೀಯ ಶ್ರೇಣಿ ಪತಿತತ್ವಂ ಸಾಕ್ಷಾತ್ ಭಗವತ ಅನುದಿತತ್ವಂ ಅತಯೇವ ವೇದ ಪದಾನುದಿತತ್ವಂ ನಾಮ ನ್ಯೂನತ್ವಮಾಹ. ಅದಕ್ಕೆ ದೇವರು ವೇದ ಅಂತ ಹೇಳಲಿಲ್ಲ, ದ್ವಿತೀಯ ಶ್ರೇಣಿಯಲ್ಲಿ ಇರುವಂಥದ್ದನ್ನು. ವಾಲ್ಮೀಕಿ ರಾಮಾಯಣ ವೇದ ಅಲ್ಲ. ಹಾಗೆ ನ್ಯೂನತ್ವೇ ಚಪ್ರಯುಜ್ಯತೆ ಇತಿ ಚ ಅಭಿದದತಿ, ಅದಕ್ಕೂ ಚಕಾರವೇ ನ್ಯೂನತ್ವ ಅಂತ ಅರ್ಥ. ಮುಖ್ಯತಃ ಭಗವನ್ಮಹಿಮಾ ಪರತ್ವಮೇವ ಚ ಆಗಮಾನಾಂ ಸತ್ವಂ. ಸತ್ ಆಗಮ ಅಂದ್ರೇನು? ಭಗವನ್ಮಹಿಮೆಯನ್ನು ಹೇಳುತ್ತೆ, ಅಂದಾಗಿ ಸತ್. ಯತ್ಕಿಂಚಿದ ಅನುಯಾಯಿತ್ವ ಮಕ್ಷಪಾದಾದೀನಾಂ ದುರಾಗಮಾನಾಮಪ್ಯಸ್ತೀತಿ ತುನಾ ವಿಚೇತಯಾಮಾಸ. ಸ್ವಲ್ಪ ವೇದ ಪ್ರಾಮಾಣ್ಯವನ್ನು ಒಪ್ಪೋದು ಮೊದಲಾದವುಗಳೆಲ್ಲ ತರ್ಕಶಾಸ್ತ್ರದಲ್ಲಿಯೂ ಇದೆ. ಆದರೆ ಅವುಗಳಿಗಿಂತ ಇದು 2ನೇ ಲೆವೆಲ್, ದ್ವಿತೀಯಾಗಮ. ತೇನೇದಂ ಸೂಚಯಾಮಾತ ಭಗವದಾಜ್ಞಪ್ತೇಷು ಸದಾಗಮೇಷು ಯದಿ ಕಿಂಚಿತ್ ಅನನುಸಾರೀವ ಪ್ರತೀಯತೆ ತದೃಗಾದ್ಯವಿರೋಧೇನ ಯೋಜನೀಯಂ ಇತಿ. ಪರಮಾತ್ಮನೇ ಆಜ್ಞೆ ಮಾಡಿ ಬರೆದ ಗ್ರಂಥಗಳಲ್ಲಿ ಸ್ವಲ್ಪ ಅನನುಸಾರಿಯಾಗಿರುವಂತೆ ಕಾಣುತ್ತೆ, ಅದನ್ನು ವೇದಕ್ಕೆ ಅನುಗುಣವಾಗಿ ಜೋಡಿಸಿಕೊಳ್ಳಬೇಕು ಅಂತ. ಯೇ ಉಕ್ತೇಭ್ಯ ಅನ್ನಿ ತೇ ಸರ್ವೇ ದುರಾಗಮಾಃ. ಇದಕ್ಕೆ ವಿರುದ್ಧವಾಗಿ ಸಾಗುವುದೆಲ್ಲ ದುರಾಗಮಗಳು. ಅದರಿಂದಾಗಿ ಸದಾಗಮೈಕ ವಿಜ್ಞೇಯೋ ಜನಾರ್ದನಃ ತೈಹಿ ನ ವಿಜ್ಞೇಯ. ದೇವರನ್ನು ಸದಾಗಮಗಳ ಮೂಲಕ ತಿಳಿಯಬೇಕು, ದುರಾಗಮಗಳಲ್ಲ. ಅತ ಏತೈಹಿ ಸದಾಗಮೈರಪಿ ಸದ್ಭಿರೇವ ಜ್ಞೇಯ ಕೇ ಸಂತಹ. ಯಾರು ಸಜ್ಜನರು ಅಲ್ಲೇ ಉಂಟು. ಸದಾಯುಕ್ತೈಹಿ ಭಕ್ತಿಮದ್ಭಿ ಸುನಿಷ್ಠಿತೈ ಅಂತ 3 ವಿಚೇತನವನ್ನು ಸಜ್ಜನರಿಗೆ ಕೊಟ್ಟಿದ್ದಾರೆ. ಸಜ್ಜನರು ಅಂದರೆ ಏನು? ಸದಾಯುಕ್ತರು ಅಂದರೆ ಭಗವತಿ ಮನೋಯೋಗಯುಕ್ತೈ, ಭಗವಂತನಲ್ಲೇ ಮನಸ್ಸು ಇಟ್ಟವರು. ಅಲ್ಲ,
ಭಗವಂತನಲ್ಲಿಯೇ ಮನಸ್ಸು ಇಟ್ಟವರು ಸಜ್ಜರು ಮುಂದೆ ದುರ್ಯೋಧನಾದಿಗಳು ಆಗ್ತಾರೆ, ಮನಸ್ಸನ್ನು ಅಲ್ಲೇ ಇಟ್ಟಿರ್ತಾರೆ. ನಾಸ್ತಿಕರಷ್ಟು ದೇವರ ಬಗ್ಗೆ ಆಸ್ತಿಕರು ಯೋಚನೆ ಮಾಡ್ತಾರೆಯೇ? ಹೆಂಗೆ ಡಿಸ್ಪ್ರೂವ್ ಮಾಡೋದು ಅಂತ ದೇವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಭಕ್ತಿ ಮದ್ಭಿಹಿ ಎಂದು. ಇನ್ನು ಸುನಿಷ್ಠಿತೈಹಿ, ಭಕ್ತಿ ಇರಬೇಕು. ಅವನಿಗೆ ಭಕ್ತಿ ಇಲ್ಲ, ಮನೋಯೋಗ ಇದೆ, ಭಕ್ತಿ ಇಲ್ಲ. ವೇದೋಕ್ತ ಕರ್ಮಾನುಷ್ಠಾನೇ ಸುಷ್ಟು ನಿಷ್ಠಾವದ್ಭಿ ಪ್ರೀತಿ ನೈರಂತರ್ಯಂ ನಿಷ್ಠಾ ಅನನ್ಯತ್ವಂ ಅಫಲಪ್ರೇಪ್ಸುತ್ತಂಚ ಸೌಷ್ಠವಂ. ಸುನಿಷ್ಠಿತ ಅಂದ್ರೇನು? ಚೆನ್ನಾಗಿ ನಿಷ್ಠರಾದವರು ವೇದದಲ್ಲಿ, ದೇವರನ್ನು ಬಿಟ್ಟು ಬೇರೆ ಮೊರೆ ಹೊಕ್ಕದವರು ಅನನ್ಯರು, ಅದು ಸು. ಇನ್ನು ಅಫಲಪ್ರೇಪ್ಸುತ್ವಂ, ನನಗೆ ಫಲ ಆಗದೆ ಹೋದರೂ ಬೇಡ, ವೇದ ಪ್ರಮಾಣ, ಈ ತರಹ ಭಾವನೆ ಇರಬೇಕು. ಆಯ್ತಾ? ಪ್ರೀತಿ ನೈರಂತರ್ಯಂ ನಿಷ್ಠಾ ಜ್ಞಾನೀಚ ಕರ್ಮಾಣಿ ತದೋದಿತಾನಿ ಕುರ್ಯಾದಕಾಮ ಸತತಂ ಭವೇತ ಇತಿ ಉಕ್ತಂ. ಅಕಾಮ ಇತಿ ಭಗವತ್ ಕಾಮ. ಕಾಮ ಇಲ್ಲ ಅಂದರೆ ಭಗವಂತನಲ್ಲಿ ಕಾಮ ಇದೆ ಅಂತ ಅರ್ಥ. ನಾನು ಕುಡಿಯಲ್ಲ ಅಂದರೆ ಹೇಗೋ ಹಾಗೆ, ಮಧ್ಯೆ ಕುಡಿಯಲ್ಲ ಅಂತ ಅರ್ಥ. ಹಾಗೆ ಅಕಾಮ ಅಂದರೆ ಭಗವಂತನಲ್ಲಿ ಕಾಮ ಇದೆ ಅಂತ ಅರ್ಥ. ಫಲಕಾಮನಾರಹಿತಶ್ಚ ಸದಾಯುಕ್ತೈ ಭಕ್ತಿಮದ್ಭಿ ಇತಿ ಅಯೋಗ ವ್ಯವಚ್ಛೇದಾಯ ಅಯಮರ್ಥ. ನಾನು ಈ ತನಕ ಹೇಳಿದ್ದನ್ನು ಮತ್ತೆ ಸಂಕ್ಷೇಪ ಮಾಡಿ ಪೂರ್ತಿಯಾಗಿ ಕೊಡ್ತೇನೆ ಅಂತಾರೆ. ನನು ಏತೈರ್ಜ್ಞೇಯ ಇತಿ ಯತ್ ಪ್ರತಿಜ್ಞಾನಂ ತತ್ ಅಯುಕ್ತಂ. ಇದರಿಂದ ಹೇಳ್ತೇನೆ ಅಂತೇನು ಹೇಳಿದ್ದಾರೆ ಅದು ಸರಿಯಲ್ಲ. ಯಾಕೆ? ದುರ್ಜ್ಞೇಯತ್ವಾದ್ ವೇದಾನ. ವೇದಗಳ ಮೂಲಕ ದೇವರನ್ನು ತಿಳಿಬೇಕು ಅಂದ್ರಿ, ವೇದ ತಿಳಿಯೋದೇ ಇಲ್ವಲ್ಲ. ಅತಏವ ಅನರ್ಥಕಾ ವೇದಾ ಇತಿ ಕಾರ್ಥಕ್ಯ. ಕಾರ್ಥಕ್ಯ ಅಂತ ಒಬ್ಬ ಇದ್ದ, ಅವನು ವೇದಗಳಿಗೆ ಅರ್ಥ ಇಲ್ಲ ಅಂದ್ಬಿಟ್ಟ. ಅಲ್ಲ, ಹೀಗೆ ಕೊಟ್ಟರು ಅದೇ ಅರ್ಥ ಹೇಳೋದು, ಏನೂ ಅರ್ಥವೇ ಇಲ್ಲ ವೇದಕ್ಕೆ. ಕಥಂಚಿದ ಅರ್ಥಕರಣಾಯ ಪ್ರಯತಮಾನಾ ಸಾಯಣ ಸ್ಕಂದಸ್ವಾಮಿ ವೆಂಕಟಮಾಧವಾದಯೋಪಿ ವೇದಾನಾಂ ಕರ್ಮಪರತಾಮೇವ ಆಚಕ್ಷತೆ. ಹೇಗೋ ಅರ್ಥ ಮಾಡಲಿಕ್ಕೆ ಬಯಸಿದವರು ಸಾಯಣ, ಸ್ಕಂದಸ್ವಾಮಿ, ವೆಂಕಟನಾಥ, ಭಟ್ಟಭಾಸ್ಕರ, ಉವ್ವಟ, ಮಹೀಧರ, ಸಾಯಣ ಮಾಧವ, ವೆಂಕಟಮಾಧವ ಇವರೆಲ್ಲ ಅವರು ಕರ್ಮಪರ. ವೇದ ಕರ್ಮಪರವಾಗಿದೆ. ದೇವರನ್ನೆಲ್ಲರೂ ಹೇಳುತ್ತೆ ನಜನಾರ್ದನ ಪರತಾಂ ರಾಜಸ ತಾಮಸಾರ್ಥ ಪರತಾಮೇವ ಪುರಾಣಾದೀನಾಂ ಮನ್ಯಂತೆ. ಇನ್ನು ಇದಕ್ಕೆ ಅಂತಂದರೆ ವೇದವೇ ಹೀಗೆ ಅಂದರೆ ಮುಗಿದೇ ಹೋಯ್ತು ಪುರಾಣಗಳಿಗೆ. ಇತಿ ಮಂದಾನಾಂ ಆಶಂಕಾಂ ಕರುಣಯ ಪರಿಜಿಹೀರ್ಚು ಏತೈ ಜ್ಞೇಯ ಏವ. ಸಾತ್ವಿಕರು ಇದರ ಮೂಲಕವೇ ತಿಳಿಬೇಕು. ಕಿಮುಕ್ತಂ ಭವತಿ, ಇದರಿಂದಲೂ ತಿಳಿಯಬಹುದು. ನೋಡಿ, ಸಾಯಣಾದಯೋ ರಾಜಸ ತಾಮಸ ಪ್ರಜ್ಞಾ ಅತಸ್ಥೈರ್ನಜ್ಞಾತೋ ವೇದಾರ್ಥ ಇತಿ. ರಾಜಸ ತಾಮಸ ಪ್ರಜ್ಞರಾದ ಸಾಯಣಾದಿಗಳಿಂದ ವೇದ ಆಶ್ರಿತವಾಯಿತು, ಅವರು ವೇದವನ್ನೇ ಆಶ್ರಯಿಸಿಕೊಂಡಿದ್ದಾರೆ, ಆದರೆ ದೇವರನ್ನು ತಿಳಿಯಲಿಲ್ಲ. ಯಾಕೆ? ಅದಕ್ಕೆ ಸಾತ್ವಿಕ ಪ್ರಜ್ಞೆರ್ ಜ್ಞೇಯ ಏವ ಭಕ್ತಿ ಮಧ್ಯೆ. ರಾಜಸ ತಾಮಸರು ವೇದಗಳ ಮೂಲಕವೇ ದೇವರನ್ನು ತಿಳಿತಾರೆ, ಸಾತ್ವಿಕ ಪ್ರಜ್ಞರು. ರಾಜಸ ತಾಮಸರು ವೇದಗಳ ಮೂಲಕವೂ ದೇವರನ್ನು ತಿಳಿಯಲ್ಲ. ಅದಕ್ಕೆ ಚ ಅಂತ ಹೇಳಿದ್ದು. ಸತ್ಯಮೇತೈರ್ಜ್ಞೇಯ ಏವ ಏತೈರೇವ ಜ್ಞೇಯ ಇತಿ ಕಥಂ. ಅಲ್ಲಪ್ಪ, ಈ ವೇದಾದಿಗಳಿಂದ ತಿಳಿಯಬಹುದು, ಇದರಿಂದ ಮಾತ್ರ ತಿಳಿಬೇಕು ಅಂತೇನು? ಅದಕ್ಕೆ ನಚ ಕೇವಲ ತರ್ಕೇಣ. ಸದಾಗಮ ಅನನುಗೃಹೀತತ್ವ ಕೇವಲತ್ವ ತರ್ಕಸ್ಯ. ವೇದದ ಹಿನ್ನೆಲೆ ಇದ್ದರೆ ತಿಳಿಯಬಹುದು, ವೇದದ ಹಿನ್ನೆಲೆ ಇಲ್ಲದೆ ಹೋದರೆ ಕೇವಲ ತರ್ಕ, ಏನನ್ನು ಬೇಕಾದರೂ ಪ್ರೂವ್ ಮಾಡಬಹುದು. ಅತಏವ ಹಿತ ಮಧೋಕ್ಷದ ಮಾಹು. ಇನ್ನು ಕಾಣೋದಿಲ್ಲ, ಪ್ರತ್ಯಕ್ಷಕ್ಕೆ ನಿಲ್ಕೋದಿಲ್ಲ, ಅದಕ್ಕೆ ಅವನಿಗೆ ಅಧೋಕ್ಷಜ. ಅಕ್ಷ ಇಂದ್ರಿಯ, ಅಕ್ಷಜ ಇಂದ್ರಿಯದಿಂದ ಬರುವ ಪ್ರಜ್ಞೆ. ಇಂದ್ರಿಯದಿಂದ ಬರುವ ಪ್ರಜ್ಞೆಯನ್ನು ಧಿಕ್ಕರಿಸಿದವ ಅಧಕೃತಂ ಅಕ್ಷಜಂ ಏನ, ಅವನು ಅಧೋಕ್ಷಜ. ನಾನು ಕಂಸಾದಯಸ್ತಂ ಪ್ರತ್ಯಕ್ಷಂ ದದೃಶು. ಅಲ್ಲಪ್ಪ, ಕಂಸಾದಿಗಳು
ಪ್ರತ್ಯಕ್ಷದಿಂದ ಕಂಡ್ರಲ್ವಾ, ಅದಕ್ಕೆ ನ ಕೇನಚಿತ್. ನೋಡಿ, ಇವರು ಕೇನಚಿತ್ ಅನ್ನೋದಕ್ಕೆ ಈ ರೀತಿ ಅರ್ಥ ಮಾಡೋದು. ಕೇನಚಿತ್ ಪ್ರತ್ಯಕ್ಷೇಣ ಅಲ್ಲ, ಯಾವುದೋ ಪ್ರತ್ಯಕ್ಷದಿಂದ ಅಲ್ಲ. ನಹಿ ಏನ ಕೇನಚಿತ್ ಅಭಕ್ತೇನ ಪ್ರತ್ಯಕ್ಷತೋ ಜ್ಞೇಯ ಇತಿ ಯುಕ್ತಂ ನ ಸ ಸಾಕ್ಷಾತ್ಕಾರ ದುಷ್ಟಂ ಹಿ ದರ್ಶನಂ ಹಿ ತತ್. ಅಭಕ್ತನಾದವನು ಕಂಡ್ರೆ ಅಲ್ಲ, ಅದು ಸಾಕ್ಷಾತ್ಕಾರವೂ ಅಲ್ಲ, ದೋಷ ದರ್ಶನವೇ ಆಗ್ತಾ ಇರುತ್ತಲ್ವ ಅವರಿಗೆ. ನಾನು ಮಾಭೂತ್ ತರ್ಕೇಣ ಜ್ಞೇಯ ಮಾಚಭೂದಕ್ಷದೇನ ಅನ್ಯಾನ್ಯಪಿ ಸಂತಿ ಅರ್ಥಾಪತ್ಯಾದೀನಿ ಪ್ರಮಾಣಾನೀತಿ ಪ್ರಳಪಂತಂ ಪ್ರತಿಚಾಹ ನ ಕೇನಚಿತ್. ಅಲ್ಲ, ಅರ್ಥಾಪತ್ತಿ ಮೊದಲಾದ ಪ್ರಮಾಣಗಳಿದೆ, ಅದರಿಂದ ತಿಳಿಬಹುದು. ನ ಕೇನಚಿತ್ ಕೈಶ್ಚಿತ್ ಭ್ರಾಂತಿಕಲ್ಪಿತೇನ ವಸ್ತುತಃ ಅನುಮಾನ ಪ್ರಭೇದೇನ ಕೇನಚಿದ್ ಅರ್ಥಾಪತ್ಯಾದಿನ ನ ಜ್ಞೇಯ ಇತಿ ಕಿಮು ವಕ್ತವ್ಯಂ. ನ ಕೇನಚಿತ್ ಅಂದರೆ ತರ್ಕದ ಬೇರೆ ಬೇರೆ ಪ್ರಭೇದಗಳು, ಅರ್ಥಾಪತ್ತಿ, ಉಪಮಾ, ಸಂಭವ ಎಲ್ಲ. ಆದಿನ ಉಪಮಾ ಸಂಭವಶ್ಚ. ಏಕೆಂದರೆ ಉಪಮೆಯಿಂದ ದೇವರನ್ನು ತಿಳಿಲಿಕ್ಕಾಗಲ್ಲ. ಅನುಪಮಃ ಕೇನ ಉಪಮೀಯೇತ. ಇನ್ನು ಪಾಸಿಬಿಲಿಟಿ ಎನ್ನುವ ಒಂದು ತರ್ಕ, ಅದರಿಂದಲೂ ದೇವರನ್ನು ತಿಳಿಯಲಾಗುವುದಿಲ್ಲ. ಯತ್ರ ಸರ್ವಾಣಿ ಅನುಮಾನಾನಿ ಪರಾಭೂತಾನಿ ತತ್ರ ಸಂಭವಸ್ಯ ಕಸ್ಸಂಭವ. ಪಾಸಿಬಿಲಿಟಿಯಿಂದ ದೇವರನ್ನು ನಾವು ಕಂಡುಹಿಡಿತೀವಿ, ಅದೂ ಆಗಲ್ಲ. ನಿಗಮಯತಿ ಕೇವಲಾಗಮ ವಿಜ್ಞೇಯ. ಆಗಮ ಇತಿ ಸದಾಗಮ ಏವ ನ ದುರಾಗಮಾಹ ಇತಿ ಸ್ಫುಟಂ. ನನು ರಾಜಸ ತಾಮಸೈರಪಿ ಕದಾಚಿತ್ ಅಕಸ್ಮಾತ್ ಆಗಮೇಚು ಜನಾರ್ದನೋ ಭಾಯಾತ್. ಅಲ್ಲ, ರಾಜಸ ತಾಮಸರಿಗೂ ವೇದವನ್ನು ಹಿಡಿದಿದ್ದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಹೊಳೆಯಬಹುದು ದೇವರು ಎನ್ನದಿರಿ. ನ ಭಾಯಾದಿತ್ಯೇವ ಅನ್ಯಯೋಗಂ ವ್ಯವಚಿಚ್ಛೇದ. ಹೊಳೆಯೋದೇ ಇಲ್ಲ ಅಂತ ಹೇಳಿದ್ದು. ಭಗವಾನ್ ಬಾದರಾಯಣ ಇತ್ಯಾಹ ಭಕ್ತೈರೇವ ನ ಚಾನ್ಯಥಾ ಇತ್ಯಯೋಗ ವ್ಯವಚ್ಛೇದ. ಕೇವಲಾಗಮೈ ಸ್ವಭಾವತಃ ಭಕ್ತೈ ಸಾತ್ವಿಕೈರೇವ ತೇನ ಆದ್ಯಂತಯೋರಪಿ ಗ್ರಹಣಂ. ಕೇವಲ ಆಗಮಗಳಿಂದಲೂ ಭಕ್ತರು ಮಾತ್ರ ದೇವರನ್ನು ತಿಳಿಲಿಕ್ಕಾಗತ್ತೆ. ಸದಾ ಯುಕ್ತರಾಗಿರಬೇಕು, ಭಕ್ತರಾಗಿರಬೇಕು, ಸುನಿಷ್ಠರಾಗಿರಬೇಕು. ಅನ್ಯಥಾ ದುರಾಗಮೈ ಅಭಕ್ತೈಶ್ಚ ನೈವ ಜ್ಞೇಯ. ಬೇರೆ ರೀತಿಯಾಗಿ ಸಾಧ್ಯವೇ ಇಲ್ಲ. ಮೂಲೆ ಬ್ರಹ್ಮಾಂಡ ಇತಿ ಏತೇನ ಬ್ರಹ್ಮಾಂಡ ಪುರಾಣಸ್ಯ ರಾಜಸತ್ವೇನ ಅಗ್ರಾಹ್ಯತ್ವಂ ವದಂತ ಪರಾಸ್ತಾಹ. ಆಚಾರ್ಯ ಬ್ರಹ್ಮಾಂಡ ಅಂತ ತಗೊಂಡ್ರು, ಅದರಿಂದಾಗಿ ರಾಜಸ ಪುರಾಣ ಬ್ರಹ್ಮಾಂಡ, ಅದನ್ನು ತಗೊಳ್ಬಾರದು ಅಂತ ಹೇಳಿದವರನ್ನು ಆಚಾರ್ಯರು ಈ ಮೂಲಕ ನಿಗ್ರಹಿಸಿದಂತೆ ಆಯಿತು. ಸಂಪ್ರತಿ ಏತಾನಿ ಬ್ರಹ್ಮಾಂಡೇನ ಪಠ್ಯಂತೆ. ಇವತ್ತು ಇಡೀ ಬ್ರಹ್ಮಾಂಡ ಪುರಾಣ ನೋಡಿದ್ರೆ ಇದು ಸಿಗೋದಿಲ್ಲ. ಅರ್ವಾಚೀನೈರ್ ದುರ್ಮತಾಂಧೈರಂಥರಿತಾನಿ. ಅರ್ವಾಚೀನರಾದ ಮತಾಂಧರು ಇದನ್ನು ತೆಗೆದುಹಾಕಿಬಿಟ್ಟಿರ್ತಾರೆ. ಇಷ್ಟು. ಅದ್ರ ಬಗ್ಗೆ ಇನ್ನೇನಿದೆ ಅದನ್ನು ಮುಂದಿನ ಬಾರಿ ನೋಡೋಣ.